ವೀಕ್ಷಕರೇ, ಇದೇ ಜುಲೈ 28ನೇ ತಾರೀಕು ನಟಿ ರಮ್ಯಾ ಬೆಂಗಳೂರಿನ ಎಸ್ಪಿ ಕಚೇರಿಯಲ್ಲಿ ನಟ ದರ್ಶನ್ ರವರ ಕೆಲ ಅಭಿಮಾನಿಗಳ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಬಂದಂತ ಅತ್ಯಂತ ಘೋರ ಹಾಗೂ ನಿಂದನಾತ್ಮಕ ಕಮೆಂಟ್ಗಳು. ಈ ರೀತಿ ಕಮೆಂಟ್ ಅನ್ನ ಮಾಡಿದವರು ಎಲ್ಲರೂ ಕೂಡ ದರ್ಶನ್ ರವರ ಅಭಿಮಾನಿಗಳು ಅನ್ನೋದು ರಮ್ಯಾ ರವರ ಆರೋಪ. ಇವರು ಈ ರೀತಿ ಕೆರಳೋದಕ್ಕೆ ಕಾರಣ ರಮ್ಯಾ ಈ ಮೊದಲು ಹಾಕ್ತಂತ ಒಂದು ಇನ್ಸ್ಟಾಗ್ರಾಮ್ ನ ಪೋಸ್ಟ್. ಇಷ್ಟಕ್ಕೂ ಅದರಲ್ಲಿ ಏನಿದ್ ಗೊತ್ತಾ? ಪ್ರೀತಿಯ ಡಿ ಬಾಸ್ ಅಭಿಮಾನಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ನಿಮ್ಗೆ ಸ್ವಾಗತ. ಕೊಲೆಗೀಡಾದಂತ ರೇಣುಕಾಸ್ವಾಮಿಯ ಪರಿವಾರಕ್ಕೆ ಯಾಕೆ ನ್ಯಾಯ ಸಿಗ್ಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಗಳೇ ಸ್ಪಷ್ಟವಾದಂತ ಸಾಕ್ಷಿ. ಇಂಥ ಒಂದು ಪೋಸ್ಟ್ ಕೆಲವು ಜನ ವಿವೇಕರಹಿತ ಅಭಿಮಾನಿಗಳನ್ನ ಕೆರಳಿಸಿತ್ತು. ಆದರೆ ಈ ಮೊದಲು ಕೂಡ ರಮ್ಯಾರವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅವರು ಹೈಕೋರ್ಟ್ ದರ್ಶನ್ ರವರಿಗೆ ಬೇಲ್ ಕೊಟ್ಟಿದ್ದನ್ನ ಹಾಗೂ ಈಗ ಸುಪ್ರೀಂ ಕೋರ್ಟ್ ಆ ಒಂದು ಬೇಲನ್ನ ರದ್ದು ಮಾಡೋದಕ್ಕೆ ಮಾಡ್ತಾ ಇರುವಂತ ವಾದ ಹಾಗೂ ಕೋರ್ಟ್ನ ಸರಣಿಗಳ ಬಗ್ಗೆ ರಮ್ಯಾ ಅವರು ಮಾತನಾಡಿದ್ರು. ಇಲ್ಲಿ ರಮ್ಯಾ ಅವರು ಹೈಕೋರ್ಟ್ ದರ್ಶನ್ ರವರಿಗೆ ಬೇಲ್ ಕೊಟ್ಟಿದ್ದೆ ತಪ್ಪು ಹಾಗೂ ಸುಪ್ರೀಂ ಕೋರ್ಟ್ ಈಗ ದರ್ಶನ್ ರವರ ಬೇಲನ್ನ ರದ್ದು ಮಾಡೋದಕ್ಕೆ ನಡೆಸಿರುವಂತಹ ಮಾತುಕತೆ ಸರಿ ಇದೆ ಎಂಬ ಅರ್ಥದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿ ಆ ಮೂಲಕ ತಮ್ಮ ಅನಿಸಿಕೆಯನ್ನು ಅವರು ಹೊರಹಾಕಿದ್ರು. ಇಲ್ಲಿ ಆರೋಪಿಗಳಾದಂತ ದರ್ಶನ್ ಮತ್ತು ಇತರರಿಗೆ ಹೈಕೋರ್ಟ್ ಬೇಲನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಈಗ ಅದನ್ನ ರದ್ದು ಮಾಡುವಂತ ಪ್ರಯತ್ನದಲ್ಲಿ ಇದೆ. ದರ್ಶನ್ ರವರ ಈ ಒಂದು ಕೇಸಲ್ಲಿ ಈಗ ಕೋರ್ಟ್ನ ಡಿಫೆನ್ಸ್ ಸೋತು ಪ್ರಾಸಿಕ್ಯೂಷನ್ ರವರ ವಾದಗಳ ಗೆದ್ರೆ ಅವರ ಬೇಲ್ ರದ್ದಾಗೋದು ಬಹುತೇಕ ಖಚಿತ ಆಗಬಹುದು. ಅಥವಾ ಡಿಫೆನ್ಸ್ ಗೆದ್ರೆ ದರ್ಶನ್ ಹಾಗೂ ಅವರ ಸಹಚರರು ಬಚಾವಾಗಬಹುದು. ಬೇಲನ್ನ ಕೊಡುವಾಗ ಹಾಕ್ತಂತ ಕೆಲ ನಿಯಮಗಳು ಉಲ್ಲಂಘನೆ ಆಗಿರೋದಕ್ಕೆ ಅವ್ರಿಗೆ ಇಂತಿಷ್ಟು ಅಂತ ಸ್ವಲ್ಪ ದಂಡವನ್ನು ಕೂಡ ಹಾಕಬಹುದಷ್ಟೇ. ಈಗ ದರ್ಶನ್ ರವರ ಕೆಲವು ಅಭಿಮಾನಿಗಳ ಅಸಮಾಧಾನಕ್ಕೆ ಏನ್ ಕಾರಣ ಅಂದ್ರೆ, ನಟಿ ರಮ್ಯಾ ಅವರು ಯಾಕೆ ಇಷ್ಟು ಸಮಯ ಸುಮ್ಮನೆ ಇದ್ದು ಈಗ ಇಂಥ ಒಂದು ವಿವಾದಮಯ ಹೇಳಿಕೆಯನ್ನ ಅಥವಾ ಅಭಿಪ್ರಾಯವನ್ನ ಕೊಡಬೇಕು ಅನ್ನೋದು. ಪರೋಕ್ಷವಾಗಿ ಇಲ್ಲಿ ರಮ್ಯಾ ಅವರು ದರ್ಶನ್ ರವರ ಬೇಲ್ ಕ್ಯಾನ್ಸಲ್ ಆಗಿ ಅವರು ಜೈಲಿಗೆ ಹೋಗ್ಬೇಕು ಅಂತ ಸಮರ್ಥಿಸ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ರವರ ಅಭಿಮಾನಿಗಳು ಈಗ ರಮ್ಯಾ ರವರ ವಿರುದ್ಧ ತಿರುಗಿ ಬಿದ್ದಿರೋದು. ದರ್ಶನ್ ರವರನ್ನ ಎಂತದ್ದೇ ಸಂದರ್ಭದಲ್ಲೂ ಕೂಡ ಬಿಟ್ಕೊಡದಂತ ಕೆಲ ಅಂಧ ಅಭಿಮಾನಿಗಳ ಪಾಲಿಗೆ ಈಗ ರಮ್ಯಾ ವಿಲನ್ ಆಗಿದ್ದಾರೆ ಅಷ್ಟೇ. ಅವರ ಇನ್ಸ್ಟಾ ಖಾತೆಯ 2 ಪೋಸ್ಟ್ಗಳಲ್ಲೂ ಕೂಡ ಕೆಲವರ ನಿಂದನೆಗಳು ಎಷ್ಟು ಕೆಟ್ಟದಾಗಿವೆ ಅಂದ್ರೆ ಅವುಗಳನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೆ ಇದರಿಂದ ತಾಳ್ಮೆಯನ್ನು ಕಳೆದುಕೊಂಡಂತ ರಮ್ಯಾ ಸೋಮವಾರ ಬೆಳಗ್ಗೆ ಎಸ್ಪಿ ಕಚೇರಿಯ ಬಳಿ ಹೋಗಿ ನೇರ ಕಮಿಷನರ್ ಕಚೇರಿಯಲ್ಲಿ ತಮಗೆ ಬ್ಯಾಡ್ ಕಮೆಂಟ್ ಹಾಕಿದ ಬಗ್ಗೆ ಸುಮಾರು 40 ರಿಂದ 50 ಇನ್ಸ್ಟಾ ಖಾತೆಗಳ ಮೇಲೆ ದೂರನ್ನ ದಾಖಲು ಮಾಡಿದ್ದಾರೆ. ಇದರ ಒಂದು ದೂರಿನ ಕಾಪಿಯನ್ನ ರಾಜ್ಯ ಗೃಹ ಮಂತ್ರಿಗಳಾದಂತ ಶ್ರೀ ಪರಮೇಶ್ವರ್ ಅವ್ರಿಗೂ ಕೂಡ ಅವರು ಕೊಟ್ಟಿದ್ದಾರೆ. ನಾನು ಕಳೆದ ಅನೇಕ ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯಳಾಗಿದ್ದೇನೆ. ಆಗಿಂದಲೂ ಕೂಡ ನಾನು ಸಾಕಷ್ಟು ಸಲ ಇಂಥ ಕಮೆಂಟ್ಗಳನ್ನ ನೋಡ್ತಲೇ ಬಂದಿದ್ದೀನಿ. ಆದ್ರೆ ಅಲ್ಲಿವರೆಗೂ ಯಾರು ಕೂಡ ನನಗೆ ಅತ್ಯಾಚಾರ ಮಾಡ್ತೀನಿ, ಸಾಯಿಸ್ತೀನಿ ಅನ್ನುವಷ್ಟು ಅತಿರೇಕದ ಕಮೆಂಟ್ ಅನ್ನ ಹಾಕಿರ್ಲಿಲ್ಲ. ಆದ್ರೆ ಕೆಲವರು ಈಗ ಯಾವುದೇ ಭಯ ಇಲ್ಲದೆ ಇಂಥ ಕಮೆಂಟ್ಗಳನ್ನ ಹಾಕಿ ಜೀವ ಬೆದರಿಕೆ ಮತ್ತು ಮಾನಹಾನಿಯ ಧಮಕಿಯನ್ನ ಹಾಕ್ತಿದ್ದಾರೆ. ಇಂಥದ್ದನ್ನ ನಾನು ಇದುವರೆಗೂ ಎದುರಿಸಿರ್ಲಿಲ್ಲ. ಇನ್ನು ಇದನ್ನ ಸಹಿಸೋ ಮಾತೇ ಇಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಇದನ್ನ ಹೀಗೆ ಉಡಾಪೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಅತ್ಯಾಚಾರಿಗಳ ಹಾಗೂ ಪುಂಡರ ಅಡ್ಡೆ ಆಗುತ್ತೆ. ನನ್ನಂತವರೇ ಇಲ್ಲಿ ಮೌನವನ್ನು ವಹಿಸಿದ್ರೆ ಅದು ಅವರ ಬಲವನ್ನ ಹೆಚ್ಚಿಸುತ್ತೆ. ಹೀಗಾದಾಗ ಇನ್ನು ಸೋಷಿಯಲ್ ಮೀಡಿಯಾ ಬಳಸುವಂತ ಇತರೆ ಸಾಮಾನ್ಯ ಹೆಣ್ಮಕ್ಕಳ ಗತಿ ಏನು? ಹೀಗಾಗಿ ನಾನು ಯಾರಿಗೂ ಕೇರ್ ಮಾಡದೆ ಒಂದು ದಿಟ್ಟ ಹೆಜ್ಜೆ ತಗೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಹಾಗೂ ಇದರಲ್ಲಿ ಯಾರು ಗೆಲ್ತಾರೆ ಅಂತ. ಈ ರೀತಿ ಅವರು ಮೊನ್ನೆ ಮಾಧ್ಯಮಗಳ ಮುಂದೆ ತಮ್ಮ ದೂರಿನ ಪ್ರತಿಯನ್ನ ತೋರಿಸ್ತಾ ಮಾತನಾಡಿದ್ರು. ರಮ್ಯಾರವರ ಈ ಒಂದು ಧೈರ್ಯದ ಹೆಜ್ಜೆ ಹಾಗೂ ದಿಟ್ಟ ಮಾತುಗಳಿಂದ ಚಿತ್ರರಂಗದ ಅವರ ಅನೇಕ ಆಪ್ತರು ಹಾಗೂ ಇತರ ನಟ ನಟಿಯರೆಲ್ಲ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ರಮ್ಯಾ ತಪ್ಪಿತಸ್ಥರ ವಿರುದ್ಧ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವ್ಯಾಹತವಾಗಿರುವಂತಹ ಕೆಲ ಪುಂಡರ ದೌರ್ಜನ್ಯದ ವಿರುದ್ಧ ಧೈರ್ಯದಿಂದ ಮಾತನಾಡಿದ್ದಾರೆ. ಅವರ ಬೋಲ್ಡ್ನೆಸ್ ನಿಜಕ್ಕೂ ಮೆಚ್ಚುವಂತದ್ದು. ನಾವು ಅವ್ರ ಜೊತೆ ಸದಾ ನಿಲ್ತೀವಿ ಅಂತ ಚಿತ್ರರಂಗದ ಹಲವರು ರಮ್ಯಾರ ಪರವಾಗಿ ಮಾತನಾಡಿದ್ದಾರೆ. ರಮ್ಯಾರವರ ಈ ಒಂದು ಕ್ರಮವನ್ನು ನಾನು ಬೆಂಬಲಿಸ್ತೀನಿ. ಯಾವುದೇ ಹೆಣ್ಮಕ್ಳಿಗೂ ಯಾರು ಕೂಡ ಈ ರೀತಿ ನಿಂದನೆ ಮಾಡೋದು ಅಕ್ಷಮ್ಯ ಅಪರಾಧ. ಇಂಥದರ ವಿರುದ್ಧ ರಮ್ಯಾ ನಿಂತಿರೋದು ನಿಜಕ್ಕೂ ಒಳ್ಳೆ ಹೆಜ್ಜೆ. ಇದೇ ರೀತಿ ಎಲ್ಲರೂ ಕೂಡ ಇವುಗಳ ವಿರುದ್ಧ ದನಿಯಾಗಬೇಕು ಅಂತ ನಟ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟರಾದಂತ ಜಗ್ಗೇಶ್ ಅವರು, ತಾರಾರವರು, ಶ್ರುತಿ ಅವರು ಈ ರೀತಿ ಅನೇಕರು ರಮ್ಯಾರವರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ದರ್ಶನ್ ರವರ ಕೇಸ್ ಅತ್ಯಂತ ಸೂಕ್ಷ್ಮವಾದುದು. ಇದರಲ್ಲಿ ಅನೇಕ ಜಟಿಲ ಸಂಗತಿಗಳಿವೆ. ಅದನ್ನ ಕೋರ್ಟ್ ಹಾಗೂ ಕಾನೂನು ನೋಡ್ಕೊಳ್ಳುತ್ತೆ. ವೃಥಾ ನಾವ್ಯಾಕೆ ಅದ್ರ ಬಗ್ಗೆ ಮಾತನಾಡಿ ಬೇಡದೆ ಇರೋದನ್ನ ಮೈ ಮೇಲೆ ಎಳ್ಕೊಳ್ಳೋದು ಅಂತ ಅನೇಕರು ಇದ್ರ ಬಗ್ಗೆ ಕೇಳಿದಾಗೆಲ್ಲ ಏನು ಕೂಡ ಮಾತನಾಡದೆ, ಏನು ಕಮೆಂಟ್ ಅನ್ನು ಕೂಡ ಮಾಡದೆ ಹಿಂದೆ ಸರಿತಾ ಇದ್ದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರ. ಅಷ್ಟೆಲ್ಲ ಯಾಕೆ, ಈ ಮೊದಲು ಯಾರ್ಯಾರು ದರ್ಶನ್ ರವರ ಜೊತೆ ಇದ್ರು ಅವ್ರಿಗಾಗಿ ನಮ್ಮ ಪ್ರಾಣವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಬಗ್ಗೆ ಈಗ ಏನು ಮಾತನಾಡದೆ ಮೌನದಿಂದ ಇದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಈ ಒಂದು ಕೇಸ್ ಎಷ್ಟು ಸೂಕ್ಷ್ಮವಾದದು ಅಂತ. ಇದೆಲ್ಲದ್ರ ಮಧ್ಯ ಈಗ ರಮ್ಯಾ ಯಾರು ಮಾತಾಡ್ಲಿ ಬಿಡ್ಲಿ, ನಾನಂತೂ ಕೇರ್ ಮಾಡದೆ ಇದ್ರ ಬಗ್ಗೆ ನನ್ಗನ್ಸಿದ್ದನ್ನ ಖಡಾಖಂಡಿತವಾಗಿ ಹೇಳ್ತೀನಿ ಅಂತ ಮುಂದೆ ಬಂದಿರೋದು ಹಾಗೂ ಸಮಯಕ್ಕೆ ತಕ್ಕ ಹಾಗೆ ಸೂಕ್ಷ್ಮ ವಿಷಯಗಳನ್ನ ಅವರು ಅವಗಾಹನೆ ಮಾಡ್ತಾ ಇರೋದ್ರಲ್ಲಿ ತಪ್ಪೇನಿದೆ. ಇಲ್ಲಿ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ಮೇಲೆ ದೇಶದ ಅಥವಾ ವಿಶ್ವದ ಕುರಿತಾದಂತ ಯಾವುದೇ ವಿಷಯದ ಬಗ್ಗೆ ಯಾರೇ ಆಗಲಿ ತಮ್ಮ ಅನಿಸಿಕೆಯನ್ನ ಶೇರ್ ಮಾಡ್ಕೊಳ್ಳೋದು ಅದು ಅವರವರ ಹಕ್ಕು ಅನ್ನೋದು ಈಗ ರಮ್ಯಾ ಪರ ಮಾತನಾಡ್ತಿರುವಂತಹ ಹಲವರ ಅನಿಸಿಕೆ. ಮಾತಿನಲ್ಲಿ ಅವರೇನಾದ್ರೂ ಯಾರನ್ನಾದ್ರೂ ಕೆಟ್ಟಾಗಿ ಬೈದ್ರೆ, ಅವಮಾನಿಸಿದರೆ, ನಿಂದಿಸಿದ್ರೆ ಅದು ತಪ್ಪಾಗುತ್ತೆ. ಅದರ ಹೊರತಾಗಿ ಅವರು ವಿವೇಕದಿಂದ ಏನಾದ್ರೂ ಹೇಳಿದಾಗ ಅದು ತಪ್ಪಲ್ಲ. ಆದ್ರೆ ಈ ವಿಷಯ
ಈಗ ಬೇಕಿತ್ತು? ರಮ್ಯಾ ಅವರು ಸುಮ್ಮನೆ ಇರಬಹುದಿತ್ತಲ್ವಾ? ಇವ್ರಿಗೆ ಯಾಕೆ ನಮ್ಮ ಡಿ ಬಾಸ್ ನ ವಿಷಯ ಅನ್ನೋದು ಕೆಲ ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾಜಿ ಸಂಸದೆ ಆಗಿರುವಂತ ರಮ್ಯಾರವರ ಈ ಒಂದು ಕಾನೂನಾತ್ಮಕ ಹೋರಾಟ ಸರಿ ಅಂತ ಅನ್ಸಿ ಇದನ್ನ ಈಗ ಕರ್ನಾಟಕದ ಮಹಿಳಾ ಆಯೋಗ ಕೂಡ ತನ್ನ ಗಣನೆಗೆ ತೆಗೆದುಕೊಂಡಿದೆ. ರಮ್ಯಾರವರು ತನ್ನಂತೆ ಆನ್ಲೈನ್ ಹಾಗೂ ಇತರ ಕಡೆ ಇಂಥ ಧಮಕಿಗಳನ್ನ ಎದುರಿಸಿರುವಂತಹ ಅನೇಕ ಯುವತಿಯರು ಹಾಗೂ ಮಹಿಳೆಯರ ಪರ ತಾವು ಮುಂದೆ ಬಂದಿದ್ದಾರೆ. ಎಲ್ಲರೂ ಈಗ ಅವರಿಗೆ ಕೈ ಜೋಡಿಸಿ ಈ ಒಂದು ದೌರ್ಜನ್ಯದ ಪರಂಪರೆಗೆ ನಾಂದಿ ಹಾಡೋಣ ಅನ್ನೋದು ಈಗ ಎಲ್ಲ ಮಹಿಳಾ ಸಂಘಗಳ ಒಕ್ಕೂರಲಿನ ದನಿಯಾಗಿದೆ. ರಮ್ಯಾರವರು ಸಿನಿಮಾ ಬಿಟ್ಟು ರಾಜಕೀಯವನ್ನ ಸೇರಿದಾಗಿಂದನೂ ಕೂಡ ಅನೇಕ ಕಾರಣಗಳಿಗಾಗಿ ಅವರನ್ನ ಕೆಲವು ವರ್ಗಗಳು ಬೇಕಾದ ಹಾಗೆ ಟ್ರೋಲನ್ನ ಮಾಡ್ತಾನೆ ಬಂದಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದಂತ ರಮ್ಯಾ ಹಲವಾರು ವರ್ಷಗಳಿಂದನೂ ಕೂಡ ತಮಗೆ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾನೆ ಬಂದವರು. ಅದಕ್ಕಾಗಿ ಅವ್ರಿಗೆ ಪರ ವಿರೋಧಗಳು ಎಲ್ಲ ಕಡೆ ಸಿಕ್ಕಿವೆ. ಒಂದು ಕಾಲದಲ್ಲಿ ಇವರನ್ನ ಸ್ಯಾಂಡಲ್ವುಡ್ ನ ಕ್ವೀನ್ ಅಂತಾನೆ ಕರೆಯಲಾಗ್ತಿತ್ತು. 2003ರಿಂದ ಮುಂದಿನ ಹಲವು ವರ್ಷಗಳ ಕಾಲ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಂತ ರಮ್ಯಾ ಕನ್ನಡದ ಬಹುತೇಕ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ರು. ಕನ್ನಡ ಮಾತ್ರವಲ್ಲದೆ ತಮಿಳು ಭಾಷೆಯಲ್ಲೂ ಕೂಡ ಅವರು ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ರು. ಈ ರೀತಿ ಇರುವಾಗ ಚಿತ್ರರಂಗದಲ್ಲಿ ತನ್ನ ಉತ್ತುಂಗತೆಯಲ್ಲಿ ಇದ್ದಾಗಲೇ ಅವರು ಚಿತ್ರರಂಗವನ್ನ ಬಿಟ್ಟು ಹೋಗಿದ್ಯಾಕೆ? ಬಹಳ ಇತ್ತೀಚೆಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಅನ್ನುವಂತ ಚಿತ್ರದಲ್ಲಿ ಅವರು ಕೊನೆ ಸಲ ಕಾಣಿಸ್ಕೊಂಡಿದ್ರು. ಆದ್ರೆ 2016ರಲ್ಲಿ ಬಿಡುಗಡೆ ಆದಂತ ನಾಗರಹಾವು ಚಿತ್ರನೇ ಇವರ ಕೊನೆ ಚಿತ್ರ ಅಂತ ಹೇಳಬಹುದು. ಅವರು ರಾಜಕೀಯಕ್ಕೆ ಹೊರಳಿದ ನಂತರ ಸಂಸದರಾದ ಬಳಿಕ ಸಿನಿಮಾಗೆ ಸಮಯ ಕೊಡೋದಕ್ಕೆ ಸಾಧ್ಯವಾಗದೆ ಚಿತ್ರರಂಗದಿಂದ ವಿಮುಖರಾದ್ರು ಅನ್ನೋದು ಅನೇಕರ ಅಭಿಪ್ರಾಯ. ಇದು ಕೂಡ ನಿಜನೇ. ಆದ್ರೆ ಈ ಹಿಂದೆ ಇವರನ್ನ ಕರ್ನಾಟಕ ಫಿಲ್ಮ್ ಚೇಂಬರ್ 1 ವರ್ಷ ಬ್ಯಾನ್ ಮಾಡಿದ್ದ ಸಂಗತಿ ಹಲವರಿಗೆ ಬಹುಶಃ ಮರ್ತು ಹೋಗಿರ್ಬೋದು ಅಂತ ಅನ್ಸುತ್ತೆ. ಅದು 2011ರ ಸಮಯ. ಆಗ ರಮ್ಯಾ ಕನ್ನಡದ ಅತ್ಯಂತ ಬೇಡಿಕೆಯ ನಟಿಯಾಗಿದ್ರು. ದಂಡಂ ದಶಗುಣಂ ಅನ್ನುವಂತ ಚಿತ್ರ ರಿಲೀಸ್ ಆಗಿತ್ತು. ಇದರಲ್ಲಿ ದಿವಂಗತ ಚಿರಂಜೀವಿ ಸರ್ಜಾ ಹಾಗೂ ನಟಿ ರಮ್ಯಾ ಇವರಿಬ್ರು ಕೂಡ ನಾಯಕ ಹಾಗೂ ನಾಯಕಿ. ಈ ಒಂದು ಚಿತ್ರದ ನಿರ್ಮಾಪಕರಾದಂತ ಗಣೇಶ್ ಎಂಬುವರಿಗೆ ಹಾಗೂ ನಟಿ ರಮ್ಯಾಗೂ ಏನೋ ಕಿರಿಕ್ ನಡೆದಿತ್ತು. ಗಣೇಶ್ ಅವರ ಕರೆಗಳಿಗೆ ಹಾಗೂ ಮೆಸೇಜ್ಗಳಿಗೆ ಸ್ಪಂದಿಸಿದಂತ ರಮ್ಯಾ ಅವರು ಅವರನ್ನ ವಿನಾಕಾರಣ ಕಾಯಿಸಿದರು. ಸಿನಿಮಾ ಪ್ರಚಾರಕ್ಕೂ ಬರದೆ ಅವರನ್ನ ಸತಾಯಿಸಿದ್ರಿಂದ ಗಣೇಶ್ ಅವರು ನಿರ್ಮಾಪಕರ ಸಂಘಕ್ಕೆ ಈ ಕುರಿತು ದೂರನ್ನ ಕೊಟ್ಟಿದ್ರು. ಇದು ಚೇಂಬರ್ನಲ್ಲಿ ಚರ್ಚೆ ಆದಾಗ ಈ ಒಂದು ವಿಷಯ ಗೊತ್ತಾದಂತ ರಮ್ಯಾ ತಾನಿನ್ನು ನಟನೆ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇವರ ಈ ಒಂದು ವರ್ತನೆಯಿಂದ ಫಿಲಿಂ ಚೇಂಬರ್ ಅವರನ್ನ ಚಿತ್ರರಂಗದಿಂದ 1 ವರ್ಷ ಬ್ಯಾನ್ ಮಾಡುವಂತ ಆದೇಶವನ್ನ ಹೊರಡಿಸಿತ್ತು. ಈ ಹಿಂದೆ ತಾವು ನಟಿಸಿದಂತ ಜಸ್ಟ್ ಮಾತಲ್ಲಿ ಚಿತ್ರದ ಡ್ಯಾನ್ಸ್ ಮಾಸ್ಟರ್ ಆಗಿದಂತ ಹರ್ಷರಾವ್ ಜೊತೆ ಕೂಡ ವಾಗ್ವಾದವನ್ನ ಮಾಡ್ಕೊಂಡಿದ್ರು. ಇದು ಆ ಚಿತ್ರದ ಯಾವುದೋ ಒಂದು ಗ್ರೂಪ್ ಡ್ಯಾನ್ಸ್ ನ ಚಿತ್ರೀಕರಣದ ಸಮಯದಲ್ಲಿ ಆಗಿದಂತ ಒಂದು ಘರ್ಷಣೆ. ಇಂಥವೇ ಕೆಲವಾರು ವಿವಾದಗಳಿಂದ ರಮ್ಯಾ ಆಗಾಗ ಸುದ್ದಿ ಆಗ್ತಿದ್ರು. ಆದ್ರೆ ಕಾಲ ಸಾಗದಂತೆ ಅವರಲ್ಲಿ ಪ್ರಬುದ್ಧತೆ ಹಾಗೂ ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ವ್ಯವಧಾನಿಸಿ ಮಾತನಾಡೋದನ್ನ ನಾವು ಕಾಣಬಹುದು. ದರ್ಶನ್ ರವರ ಕೇಸ್ ಈಗ ಕೋರ್ಟಲ್ಲಿದೆ. ಅದರ ಹಣೆ ಬರಹ ನ್ಯಾಯವಾದಿ ಹಾಗೂ ನ್ಯಾಯಾಧೀಶರ ಕೈಯಲ್ಲಿದೆ. ಅದ್ರ ಬಗ್ಗೆ ಈಗ ಚರ್ಚೆಯಲ್ಲಿ ಅನಗತ್ಯ. ಈಗ ದರ್ಶನ್ ರವರ ಅಭಿಮಾನಿಗಳು ಹಾಗೂ ರಮ್ಯಾರವರ ಮಧ್ಯೆ ನಡೆದಿರುವಂತಹ ಜಗಳಕ್ಕೆ ನಟ ದರ್ಶನ್ ರವರು ಕೂಡ ಈ ಬಗ್ಗೆ ಯಾವುದೇ ಮಾತನ್ನ ಆಡಿಲ್ಲ. ಇನ್ನು ರಮ್ಯಾ ಕೂಡ ಈ ಒಂದು ವಿಷಯವನ್ನ ಸುಮ್ಮನೆ ಬಿಡೋ ರೀತಿ ಕಾಣ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಯಾರಿಗೂ ಕೂಡ ಧಕ್ಕೆ ಬಾರದ ರೀತಿಯಲ್ಲಿ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.